18ನೇ ಶತಮಾನದ ಮಧ್ಯಭಾಗದಲ್ಲಿ ಮೈಸೂರಿನಲ್ಲಿ ಏಳಿಗೆಗೆ ಬಂದ ಮುಸಲ್ಮಾನ್ ಸರ್ವಾಧಿಕಾರಿಗಳಾರು? ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಕರ್ನಾಟಕದ ಯಾವ ಸಂಸ್ಥಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಏಳಿಗೆಗೆ ಬಂದರು? ಮೈಸೂರು ಸಂಸ್ಥಾನ. ಹೈದರನ ಪೂರ್ವಿಕರು ಎಲ್ಲಿಯವರು? ಅರೇಬಿಯಾದ ಕುರೈ ಬುಡಕಟ್ಟು. ಹೈದರನು ಎಲ್ಲಿ ಯಾವಾಗ ಜನಿಸಿದನು? ಕೋಲಾರ ಜಿಲ್ಲೆಯ ಬೂದಿಕೋಟೆ 1721. ಹೈದರನ ತಂದೆ ತಾಯಿ ಯಾರು? ಫತೇ ಮಹಮ್ಮದ್, ತಾಯಿ ಮುಜೀದ್ ಬೇಗಂ. ಫತೇ ಮಹಮ್ಮದ್ ಯಾವ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದನು? ಶಿರಾ. ಹೈದರಾಲಿಯ ಬಿರುದು ಯಾವುದು? ಯಾರು ದಯಪಾಲಿಸಿದರು? ಫತೇ ಹೈದರ್ ಬಹದ್ದೂರ್, ಎರಡನೇ ಕೃಷ್ಣರಾಜ ಒಡೆಯರು. ಹೈದರನು ಯಾವ ನಿಜಾಮನ ಸಹಾಯಕ್ಕಾಗಿ 1750ರಲ್ಲಿ ಹೈದರಾಬಾದಿಗೆ ಹೋದನು? ನಿಜಾಮ ನಾಜಿರ್ ಜಂಗ್. ಯಾವ ದಳವಾಯಿ ಸೈನ್ಯದಲ್ಲಿ ಹೈದರನು ಸೇನಾನಿಯಾಗಿದ್ದನು? ದಳವಾಯಿ ನಂಜರಾಜಯ್ಯ. ನಂಜರಾಜಯ್ಯನು ಹೈದರನನ್ನು ಯಾವಾಗ ಯಾವುದರ ವಿಜಯದ ನಂತರ ಸೈನ್ಯದ ನಾಯಕನನ್ನಾಗಿ ನೇಮಿಸಿದನು? 1749ರ ದೇವನಹಳ್ಳಿ ಮುತ್ತಿಗೆಯ ವಿಜಯ. ಹೈದರನು ಯಾವ ಪ್ರಾಂತ್ಯದ ಫೌಜುದಾರನಾಗಿ 1755ರಲ್ಲಿ ನೇಮಕವಾದನು? ನೇಮಿಸಿದವರು ಯಾರು? ದಿಂಡಿಗಲ್ಲು ನಂಜರಾಜಯ್ಯ. ಹೈದರನು ದಳವಾಯಿ ನಂಜುರಾಜನನ್ನು ಯಾವಾಗ ಅಧಿಕಾರದಿಂದ ಪದಚ್ಯುತಿಗೊಳಿಸಿದನು? 1761ರಲ್ಲಿ. ಹೈದರಾಲಿಯು ಯಾವಾಗ ಮೈಸೂರಿನ ಸರ್ವಾಧಿಕಾರಿಯಾದನು? 1761. ಹೈದರನ ಕಾಲದ ಮೈಸೂರಿನ ಒಡೆಯರು ಯಾರು? ಎರಡನೇ ಕೃಷ್ಣರಾಜ ಒಡೆಯರು. ಹೈದರನಿಂದ ಸೋತ ಕೆಳದಿಯ ನಾಯಕರ್ಯಾರು? ಮೂರನೇ ಸೋಮಶೇಖರ ಮತ್ತು ವೀರಮ್ಮಾಜಿ. ಕೆಳದಿ ಸಂಸ್ಥಾನದಿಂದ ಹೈದರ್ಗೆ ವಶವಾದ ಪ್ರಾಂತ್ಯ ಯಾವುದು? ಅದಕ್ಕೆ ಏನೆಂದು ಹೆಸರಿಟ್ಟನು? ಬೀದನೂರು, ಹೈದರ್ ನಗರ. ಯಾವ ಮರಾಠ ಪೇಶ್ವೆಯು ಯಾವಾಗ ಹೈದರನನ್ನು ಸೋಲಿಸಿದ? ಪೇಶ್ವೆ 1ನೇ ಮಾಧವರಾವ್ 1764. ಹೈದರನನ್ನು ಸೋಲಿಸಿದ ಪೇಶ್ವೆ 1ನೇ ಮಾಧವರಾವನ ದಂಡನಾಯಕನಾರು? ಯಾವ ವರ್ಷದಲ್ಲಿ ಸೋಲಿಸಿದನು? ತ್ರಿಯಾಂಬಕರಾವ್ 1772. ಯಾವ ವರ್ಷದಲ್ಲಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತು? ಭಾಗವಹಿಸಿದ್ದ ಮೈಸೂರಿನ ಸರ್ವಾಧಿಕಾರಿ ಯಾರು? 1767ರಿಂದ 1769. ಹೈದರಾಲಿ. 1ನೇ ಮೈಸೂರು ಯುದ್ಧದಲ್ಲಿ ಹೈದರನ ಮಿತ್ರ ಪಕ್ಷಗಳಾವುವು? ಹೈದರಾಬಾದಿನ ನಿಜಾಮ ಮತ್ತು ಮರಾಠರು. 1ನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ದಳಪತಿ ಯಾರು? ಕರ್ನಲ್ ಸ್ಮಿತ್. ಹೈದರ್ ಮತ್ತು ನಿಜಾಮನ ಸೈನ್ಯಗಳು ಮೊದಲ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಎಲ್ಲಿ ಸೋತವು? ಜಂಗಮ ಮತ್ತು ತಿರುವಣ್ಣಾಮಲೈ ಕದನ. 1ನೇ ಮೈಸೂರು ಯುದ್ಧದಲ್ಲಿ ಹೈದರನು ಬ್ರಿಟಿಷರನ್ನು ಎಲ್ಲಿ ಸೋಲಿಸಿದನು? ವಾಣಿಯಂಬಾಡಿ, ಮುಳಬಾಗಿಲ್ ಮತ್ತು ಅರಿಯಲೂರು. 1ನೇ ಮೈಸೂರು ಯುದ್ಧದಲ್ಲಿ ಸೋತು ಶರಣಾದ ಬ್ರಿಟಿಷ್ ಕರ್ನಲ್ ಯಾರು? ಮದರಾಸಿನ ಕರ್ನಲ್ ಸ್ಮಿತ್. ಮೊದಲ ಮೈಸೂರು ಯುದ್ಧದಲ್ಲಿ ಹೈದರನ ವಶವಾಗಿದ್ದ ಬ್ರಿಟಿಷ್ ವಸಾಹತು ಯಾವುದು? ಮದರಾಸು. 1ನೇ ಆಂಗ್ಲೋ ಮೈಸೂರು ಯುದ್ಧ ನಂತರ ಏರ್ಪಟ್ಟ ಒಪ್ಪಂದ ಯಾವುದು? ಯಾವಾಗ ಆಯಿತು? ಮದರಾಸು 1769 ಏಪ್ರಿಲ್ 4. 1ನೇ ಮೈಸೂರು ಯುದ್ಧದಲ್ಲಿ ಹೈದರನ ಕೊನೆಯ ಮುತ್ತಿಗೆ ಯಾವುದು? ಅದರ ಪರಿಣಾಮವೇನು? ಮದರಾಸು ಮದ್ರಾಸ್ ಒಪ್ಪಂದ 1769. 2ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ನಡೆಯಿತು? ಅದಕ್ಕೆ ಸಮೀಪದ ಕಾರಣವೇನು? 1780ರಿಂದ 84. ಬ್ರಿಟಿಷರಿಂದ 1779ರಲ್ಲಿ ಮಾಹೆ ಆಕ್ರಮಣ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಯಾವ ಕದನದಲ್ಲಿ ಹೈದರನು ಯಾವ ಬ್ರಿಟಿಷ್ ಸೇನಾ ನಾಯಕರುಗಳನ್ನು ಸೋಲಿಸಿದನು? ಕಾಂಜೀವರಂ, ಕರ್ನಲ್ ಬೇಲಿ, ಸರ್ ಹೆಕ್ಟರ್ ಮೆನ್ರೋ. ಯಾವಾಗ ಯಾವ ಪ್ರದೇಶವು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯ ವಶವಾಯಿತು? 1780 ಅಕ್ಟೋಬರ್. ಆರ್ಕಾಟ್. 1780ರಲ್ಲಿ ಹೈದರನು ಆರ್ಕಾಟ್ ಅನ್ನು ವಶಪಡಿಸಿಕೊಂಡಾಗ ಮದರಾಸಿನ ಗವರ್ನರ್ ಯಾರು? ವೈಟ್ ಹಿಲ್. ಕರ್ನಲ್ ಬ್ರೈಟ್ನು ಯಾವ ವರ್ಷದಲ್ಲಿ 2ನೇ ಮೈಸೂರು ಯುದ್ಧದಲ್ಲಿ ಹೈದರನನ್ನು ಸೋಲಿಸಿದನು? 1781 ಅಕ್ಟೋಬರ್. ಯಾವ ಸೇನಾನಿ ಯಾವ ಕದನದಲ್ಲಿ ಹೈದರನನ್ನು 2ನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದನು? ಕರ್ನಲ್ ಬ್ರೈಟ್ ವೈಟ್. ಫೋರ್ಟೋನೋವಾ, ಸೋಲಿಂಗರ. ಹೈದರಾಲಿಯು ಎಲ್ಲಿ ಯಾವಾಗ ಮರಣ ಹೊಂದಿದನು? ಆಂಧ್ರದ ಚಿತ್ತೂರಿನಲ್ಲಿನ ನರಸಿಂಗರಾಯಪೇಟೆ 7/12/1782. ಹೈದರನ ಸಾವು ಹೇಗಾಯಿತು? ಆಗ ಟಿಪ್ಪು ಎಲ್ಲಿದ್ದನು? ಬೆನ್ನುಪನಿ ಕಾಯಿಲೆ, ತಂಜಾವೂರು. ಪ್ರಸ್ತುತ ಹೈದರನ ಸಮಾಧಿ ಎಲ್ಲಿದೆ? ಏನೆನ್ನುತ್ತಾರೆ? ಶ್ರೀರಂಗಪಟ್ಟಣ, ಗುಂಬಜ್. 1ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ಜರುಗಿತು? ಕಾರಣಗಳನ್ನು ತಿಳಿಸಿ. 1767ರಿಂದ 69. 1. ಹೈದರನು ಬ್ರಿಟಿಷರ ವಿರುದ್ಧವಾಗಿ ಫ್ರೆಂಚ್ ಗವರ್ನರ್ ಡಿ ಲ್ಯಾಲೆಯೊಂದಿಗೆ ಏರ್ಪಡಿಸಿಕೊಂಡ ಒಪ್ಪಂದ. 2. ಹೈದರನ ಪ್ರಾಬಲ್ಯದಿಂದ ಮುಂಬೈ ಮತ್ತು ಮದ್ರಾಸಿನ ಕೆಲವು ಪ್ರದೇಶಗಳನ್ನು ತಡೆಯುವುದು. 3. ಫ್ರೆಂಚರ ವಸಾಹತು ಆದ ಪಾಂಡಿಚೇರಿಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದನ್ನು ಹೈದರನು ವಿರೋಧಿಸಿದನು.
ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಏರ್ಪಟ್ಟ ಒಪ್ಪಂದ ಯಾವುದು? ಒಪ್ಪಂದದ ಕರಾರುಗಳಾವುವು? 1769 ಏಪ್ರಿಲ್ 4 ಹೈದರಾಲಿಗೂ ಮತ್ತು ಬ್ರಿಟಿಷರಿಗೂ ಮದ್ರಾಸ್ ಒಪ್ಪಂದವು ಏರ್ಪಟ್ಟಿತು. 1. ಮೊದಲ ಮೈಸೂರು ಯುದ್ಧವು ಕೊನೆಗೊಂಡಿತು. 2. ಎರಡು ಪಕ್ಷಗಳು ಗೆದ್ದ ಪ್ರದೇಶಗಳನ್ನು ಹಿಂದಿರುಗಿಸುವುದು. 3. ವಶವಾದ ಮದ್ರಾಸನ್ನು ಬ್ರಿಟಿಷರಿಗೆ ಹಿಂದಿರುಗಿಸುವುದು. 4. ಬಂಧಿತ ಕೈದಿಗಳನ್ನು ಎರಡು ಪಕ್ಷದವರು ಬಿಡುಗಡೆ ಮಾಡುವುದು. 5. ಹೈದರಾಲಿಯು ಕರೂರು ಜಿಲ್ಲೆಯನ್ನು ಕರ್ನಾಟಕದ ನವಾಬನಿಗೆ ವಹಿಸಿಕೊಡುವುದು. 6. ಪರಸ್ಪರ ರಕ್ಷಣಾ ಮೈತ್ರಿ ಅಂದರೆ ಇವುಗಳ ಯಾವುದೇ ಒಂದು ಪಕ್ಷದ ಮೇಲೆ ಯಾವುದೇ ಮೂರನೇ ಪಕ್ಷವು ಆಕ್ರಮಣ ಮಾಡಿದಾಗ ಅದರ ಸಹಾಯಕ್ಕೆ ಬರುವುದು. ಒಂದನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ. ಮದ್ರಾಸಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಹೈದರನ ಶತ್ರುಗಳಾಗಿದ್ದು, ಮುಂದೆ ಹೈದರನಿಂದ ಮುಂಬೈ ಪ್ರಾಂತ್ಯಗಳವರೆಗೂ ಮದ್ರಾಸಿನ ಕೆಲವು ಭಾಗಗಳಿಗೂ ಅಪಾಯವಾಗಬಹುದೆಂದು ತಿಳಿದ ಬ್ರಿಟಿಷರು ಮೈಸೂರಿನ ವಿರುದ್ಧವಾಗಿ ಮರಾಠ ಮತ್ತು ಹೈದರಾಬಾದಿನ ನಿಜಾಮನೊಡನೆ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡರು. ಹೈದರನ ಚಾಣಾಕ್ಷತನವು ತ್ರಿಪಕ್ಷೀಯ ಕೂಟವು ಒಡೆದು ಮರಾಠರು ಮೌನ ತಾಳಿದರೆ ನಿಜಾಮನು ಹೈದರಾಲಿಯ ಕಡೆ ಸೇರಿದನು. ಇದೇ ಸಂದರ್ಭದಲ್ಲಿ ಹೈದರನು ಫ್ರೆಂಚ್ ಗವರ್ನರ್ ಕೌಂಟಿ ಡಿ ಲ್ಯಾಲೆಯೊಂದಿಗೆ ಮಾಡಿಕೊಂಡ ಒಪ್ಪಂದವು ಬ್ರಿಟಿಷರಿಗೆ ವಿರೋಧವಾಗಿ ಕಂಡರೆ, ಫ್ರೆಂಚರ ವಸಾಹತುವಾಗಿದ್ದ ಪಾಂಡಿಚೇರಿಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಹೈದರನ ಕೋಪಕ್ಕೆ ತುತ್ತಾಗಿತ್ತು. ಬ್ರಿಟಿಷ್ ಸೇನಾನಿ ಕರ್ನಲ್ ಸ್ಮಿತನು 1767ರಲ್ಲಿ ಸಂಗಮ ಮತ್ತು ತಿರುವಣ್ಣಮಲೈ ಸಮೀಪ ಆರ್ಕಾಡ್ಗೆ ಮುತ್ತಿಗೆ ಹಾಕಿ ಹೈದರ್ ಮತ್ತು ನಿಜಾಮರ ಸೈನ್ಯಗಳನ್ನು ಸೋಲಿಸಿದನು. ಇದರಿಂದ ನಿಜಾಮನು ಯುದ್ಧರಂಗದಿಂದ ನಿರ್ಗಮಿಸಿದನು. ಹೈದರನು ಯುದ್ಧವನ್ನು ಮುಂದುವರಿಸಿ ವಾಣಂಬಾಡಿ, ಮುಳಬಾಗಿಲ್, ಅರಿಯಲೂರು ಕದನಗಳಲ್ಲಿ ಆತನನ್ನು ಸೋಲಿಸಿದ ವಿಜಯದ ಉತ್ಸಾಹದಲ್ಲೇ ಮದ್ರಾಸಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡನು. ಈ ದಾಳಿಯಿಂದ ಭೀತರಾದ ಬ್ರಿಟಿಷರು ಹೈದರನೊಂದಿಗೆ 1769 ಏಪ್ರಿಲ್ 4ರಂದು ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡರು. 1769ರ ಮದ್ರಾಸ್ ಒಪ್ಪಂದದಂತೆ 1. ಮೊದಲ ಮೈಸೂರು ಯುದ್ಧವನ್ನು ನಿಲುಗಡೆ ಮಾಡುವುದು. 2. ಎರಡು ಪಕ್ಷದವರು ಪರಸ್ಪರ ಕೈದಿಗಳನ್ನು ಬಿಡುಗಡೆ ಮಾಡುವುದು. 3. ಈ ಎರಡು ಪಕ್ಷದವರಲ್ಲಿ ಯಾವುದೇ ಒಂದು ಪಕ್ಷದ ಮೇಲೆ ಮೂರನೆಯವರು ಆಕ್ರಮಣ ಮಾಡಿದಾಗ ಮತ್ತೊಂದು ಪಕ್ಷದವರು ಸೈನಿಕ ಸಹಾಯ ಮಾಡುವುದು. ಅದರಂತೆ ಹೈದರಾಲಿಯು ವಶಪಡಿಸಿಕೊಂಡಿದ್ದ ಮದ್ರಾಸನ್ನು ಬ್ರಿಟಿಷರಿಗೆ ಹಿಂತಿರುಗಿಸಿದ. ಒಟ್ಟಾರೆ ಬ್ರಿಟಿಷರ ಶರಣಾಗತಿ ಮೈಸೂರು ಸಂಸ್ಥಾನದ ವಿಜಯಿ ಎಂದೇ ಹೇಳಲಾಯಿತು. ಸರ್ವಾಧಿಕಾರಿ ಟಿಪ್ಪು ಸುಲ್ತಾನನ ಕಾಲದ ಕರ್ನಾಟಕ 1782ರಿಂದ 1799. ರಾಜಧಾನಿ ಶ್ರೀರಂಗಪಟ್ಟಣ. ಎರಡನೇ ಮೈಸೂರು ಯುದ್ಧ. ಟಿಪ್ಪುವಿನಿಂದ ಸೋತ ಬ್ರಿಟಿಷ್ ಬ್ರಿಗೇಡಿಯರ್ ಯಾರು? ಮ್ಯಾಥ್ಯೂಸ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಯಾವುದು? ಯಾವ ವರ್ಷದಲ್ಲಿ ಆಯಿತು? ಮಂಗಳೂರು ಒಪ್ಪಂದ 1784 ಮೇ 11. ಮಂಗಳೂರು ಒಪ್ಪಂದಕ್ಕೆ ಟಿಪ್ಪುವಿನೊಂದಿಗೆ ಸಹಿ ಹಾಕಿದವರಾರು? ಮದ್ರಾಸಿನ ಗವರ್ನರ್ ಮೆಕಾರ್ಟಿನ್. ಎರಡನೇ ಮೈಸೂರು ಯುದ್ಧ ಕಾಲದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್. ಎರಡನೇ ಮೈಸೂರು ಯುದ್ಧದ ಬ್ರಿಟಿಷ್ ಸೇನಾ ನಾಯಕರನ್ನು ತಿಳಿಸಿ. ಕರ್ನಲ್ಲರುಗಳಾದ ಬೇಲಿ, ಸರ್ ಐರ್ಕ್ಯೂಟ್, ಬ್ರೆತ್ವೈಟ್, ಪುಲರ್ಟನ್. ಟಿಪ್ಪು ಯಾವ ವರ್ಷದಲ್ಲಿ ಎಲ್ಲಿ ಜನಿಸಿದನು? 1750 ನವೆಂಬರ್ 20 ಶುಕ್ರವಾರ, ದೇವನಹಳ್ಳಿ. ಟಿಪ್ಪು ಸುಲ್ತಾನನ ತಾಯಿ ಯಾರು? ಫಕ್ರುನ್ ನಿಸಾ. ಟಿಪ್ಪು ಯಾವ ವರ್ಷದಲ್ಲಿ ಮೈಸೂರಿನ ಸರ್ವಾಧಿಕಾರಿಯಾದನು? 1782. ಟಿಪ್ಪು ಫ್ರೆಂಚ್ನ ಯಾವ ಕ್ಲಬ್ಬಿನ ಸದಸ್ಯನಾಗಿದ್ದನು? ಜಾಕೋಬಿನ್ ಕ್ಲಬ್. ಟಿಪ್ಪುವಿನ ಯುದ್ಧ ವಿದ್ಯೆಯ ಗುರು ಯಾರು? ಗಾನಿ ಖಾನ್. ಯಾವಾಗ ಟಿಪ್ಪು ತನ್ನನ್ನು ಸುಲ್ತಾನ್ ಎಂದು ಘೋಷಿಸಿದನು? 1786. ಯಾವಾಗ ಮೂರನೇ ಮೈಸೂರು ಯುದ್ಧವು ನಡೆಯಿತು? 1790ರಿಂದ 1792. ಮೂರನೇ ಮೈಸೂರು ಯುದ್ಧದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಮದ್ರಾಸಿನ ಗವರ್ನರ್ ಯಾರು? ಆರ್ಕಿ ಬಾಲ್ಡ್ ಕ್ಯಾಂಬೆಲ್. ಮೂರನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಕರಿಸಿದ ಸ್ಥಳೀಯರಾರು? ಹೈದರಾಬಾದಿನ ನಿಜಾಮ ಮತ್ತು ಮರಾಠರು. ಮೂರನೇ ಮೈಸೂರು ಯುದ್ಧಕ್ಕೆ ಕಾರಣವಾದ ಪ್ರಾಂತ್ಯ ಯಾವುದು? ತಿರುವಾಂಕೂರನ್ನು ಟಿಪ್ಪು ವಶಪಡಿಸಿಕೊಂಡಿದ್ದು. ಮೂರನೇ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿಗೆ ಸೋತ ಮೇಜರ್ ಜನರಲ್ ಯಾರು? ಮ್ಯಾಡೋಸ್. ಮೂರನೇ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಕಾರ್ನ್ವಾಲಿಸ್ ಎಲ್ಲಿ ಸೋಲಿಸಿದನು? ಬೆಂಗಳೂರು, ಕರಿಘಟ್ಟ, ಶ್ರೀರಂಗಪಟ್ಟಣ. ಮೂರನೇ ಮೈಸೂರು ಯುದ್ಧವನ್ನು ನಿಲ್ಲಿಸಿದ ಒಪ್ಪಂದ ಯಾವುದು? ಅದು ಯಾವಾಗ ಏರ್ಪಟ್ಟಿತು? ಶ್ರೀರಂಗಪಟ್ಟಣ 1792 ಮಾರ್ಚ್ 4. ಯಾವಾಗ ಯಾರೊಂದಿಗೆ ಟಿಪ್ಪು ಗಜೇಂದ್ರಗಡ ಒಪ್ಪಂದವನ್ನು ಮಾಡಿಕೊಂಡನು? 1786 ಮರಾಠರು. ನಾಲ್ಕನೇ ಮೈಸೂರು ಯುದ್ಧವು ಯಾವಾಗ ಜರುಗಿತು? ಆಗ ಇದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? 1799 ಲಾರ್ಡ್ ವೆಲ್ಲೆಸ್ಲಿ. ನಾಲ್ಕನೇ ಮೈಸೂರು ಯುದ್ಧ ಸಮಯದಲ್ಲಿ ಟಿಪ್ಪು ಯಾವ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ಕಳುಹಿಸಿದನು? ಅರೇಬಿಯಾ, ಕಾಬೂಲ್, ಕಾನ್ಸ್ಟಾಂಟಿನೋಪಲ್, ವರ್ಸೈಲ್ಸ್ ಮತ್ತು ಮಾರಿಷಯಸ್.
ಮೈಸೂರಿನ ಹುಲಿ ಎಂದು ಯಾರಿಗೆ ಕರೆಯಲಾಗಿದೆ? ಟಿಪ್ಪು ಸುಲ್ತಾನ್. 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವೇನು? ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪು ಒಪ್ಪದೆ ತಿರಸ್ಕರಿಸಿದ್ದು. 4ನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೇನಾ ನಾಯಕನ್ಯಾರು? ಜನರಲ್ ಹ್ಯಾರಿಸ್. 4ನೇ ಮೈಸೂರು ಯುದ್ಧದಲ್ಲಿ ಪ್ರಮುಖ ಬ್ರಿಟಿಷ್ ಸೇನಾನಿಗಳಾರು? ಆರ್ಥರ್ ವೆಲ್ಲೆಸ್ಲಿ, ಜನರಲ್ ಸ್ಟುಯರ್ಟ್, ರೀಡ್ ಬ್ರೌನ್. ಟಿಪ್ಪು ಯಾರಿಂದ ಮಳವಳ್ಳಿ ಕದನದಲ್ಲಿ ಸೋತನು? ದಳಪತಿ ಜನರಲ್ ಹ್ಯಾರಿಸ್. 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಯಾವ ಕದನದಲ್ಲಿ ಸೋತನು? ಸಿದ್ದೇಶ್ವರ, ಮಳವಳ್ಳಿ, ಶ್ರೀರಂಗಪಟ್ಟಣ. ಜನರಲ್ ಸ್ಟುಯರ್ಟ್ನು ಯಾವ ಕದನದಲ್ಲಿ ಟಿಪ್ಪುವನ್ನು ಸೋಲಿಸಿದನು? ಸಿದ್ದೇಶ್ವರ ಕದನ. ಟಿಪ್ಪು ಎಲ್ಲಿ ಮತ್ತು ಯಾವಾಗ ಮರಣ ಹೊಂದಿದನು? ಶ್ರೀರಂಗಪಟ್ಟಣ ಕೋಟೆ, 1799 ಮೇ 4. ಹೈದರ್ ಟಿಪ್ಪು ಕಾಲದಲ್ಲಿನ ರಾಜಧಾನಿ ಯಾವುದು? ಶ್ರೀರಂಗಪಟ್ಟಣ. ಟಿಪ್ಪುವಿನ ಅರಮನೆಯ ಹೆಸರೇನು? ದರಿಯಾ ದೌಲತ್. ಟಿಪ್ಪುವಿನ ಸಮಾಧಿಯಲ್ಲಿದೆ? ಶ್ರೀರಂಗಪಟ್ಟಣ. ಟಿಪ್ಪುವಿಗೆ ಕಪ್ಪ ಸಲ್ಲಿಸುತ್ತಿದ್ದ ನರಗುಂದದ ದೇಸಾಯಿ ಯಾರು? ಆತನಿಗೆ ಕೊಡದ ಹಾಗೆ ಚಿತಾವಣೆ ಮಾಡಿದವರಾರು? ವೆಂಕಟರಮಣ ದೇಸಾಯಿ. ಮರಾಠರು, ಹೈದರಾಬಾದಿನ ನಿಜಾಮ. ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ಜರುಗಿತು? ಕಾರಣಗಳೇನು? 1780 84. 1770ರಲ್ಲಿ ಪೇಶ್ವೆ ಮಾಧವರಾವ್ ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಅವರ ವಿರುದ್ಧ ಸಹಾಯ ಯಾಚಿಸಿದ ಹೈದರನಿಗೆ ಮದರಾಸು ಕರಾರಿನಂತೆ ಬ್ರಿಟಿಷರು ಸಹಕರಿಸಲಿಲ್ಲ. 2. ಸ್ನೇಹ ರಾಷ್ಟ್ರವಾದ ಫ್ರೆಂಚರಿಗೆ ಸೇರಿದ್ದ ಮಾಯಕೋಟೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದನ್ನು ಹೈದರನು ವಿರೋಧಿಸಿದನು. 3. ಮರಾಠರಿಗೆ ಸೇರಿದ್ದ ಗುತ್ತಿ ಪ್ರದೇಶವನ್ನು ಹೈದರನು ವಶಪಡಿಸಿಕೊಂಡಿದ್ದನ್ನು ಬ್ರಿಟಿಷರು ವಿರೋಧಿಸಿದರು. ಮಂಗಳೂರು ಕರಾರು ಯಾವಾಗ ಏರ್ಪಟ್ಟಿತು? ಕರಾರಿನ ಷರತ್ತುಗಳಾವುವು? 1784 ಮಾರ್ಚ್ 4. 1. ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡುವುದು. 2. ಗೆದ್ದಂತಹ ಪ್ರದೇಶಗಳನ್ನು ಅವರವರಿಗೆ ಬಿಟ್ಟುಕೊಡುವುದು. 3. ಎರಡು ಪಕ್ಷದವರು ಸೌಹಾರ್ದಯುತವಾದ ಸಂಬಂಧವನ್ನು ಹೊಂದುವುದು. 4. ಜರುಗುತ್ತಿದ್ದ ಯುದ್ಧವನ್ನು ನಿಲ್ಲಿಸುವುದು. 3ನೇ ಮೈಸೂರು ಯುದ್ಧ ನಂತರ ಏರ್ಪಟ್ಟ ಒಪ್ಪಂದ ಯಾವುದು? ಅದರ ಕರಾರುಗಳಾವುವು? ಶ್ರೀರಂಗಪಟ್ಟಣ ಒಪ್ಪಂದ, 1792 ಮಾರ್ಚ್ 4. 1. ಟಿಪ್ಪು ತನ್ನ ದಕ್ಷಿಣ ಭಾಗದ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು. 2. ಯುದ್ಧ ವೆಚ್ಚವನ್ನಾಗಿ 3 ಕೋಟಿ ರೂ. ಕೊಡಬೇಕಾಯಿತು. ಸ್ವಲ್ಪ ಹಣದ ಬಾಕಿಗಾಗಿ ತನ್ನ 2 ಮಕ್ಕಳನ್ನು ಒತ್ತೆಯಿಟ್ಟನು. 4ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ಜರುಗಿತು? ಅದರ ಪರಿಣಾಮಗಳೇನು? 1798 99. 1. ಕರ್ನಾಟಕದಲ್ಲಿ ಮುಸ್ಲಿಮರ ಆಳ್ವಿಕೆ ಕೊನೆಗೊಂಡು ಹಿಂದೂಗಳ ಆಳ್ವಿಕೆ ಆರಂಭವಾಯಿತು. 2. ಬ್ರಿಟಿಷರು ಮಲಬಾರ್ ತೀರ ಪ್ರದೇಶದಿಂದ ಕೋರಮಂಡಲ ಪ್ರದೇಶದವರೆಗೂ ಸಾಮ್ರಾಜ್ಯ ವಿಸ್ತರಿಸಿದರು. 3. ಬೃಹತ್ ಮೈಸೂರು ಸಂಸ್ಥಾನವನ್ನು 4 ಭಾಗಗಳಾಗಿ ಮಾಡಲಾಯಿತು. 4. ಮೈಸೂರಿನಲ್ಲಿ ಒಡೆಯರವರ ಪುನರಾಳ್ವಿಕೆ ಆರಂಭವಾಯಿತು. 5. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವ ಸ್ಥಾಪನೆಯಾಯಿತು. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ. 2ನೇ ಆಂಗ್ಲೋ ಮೈಸೂರು 1780 84. ಹೈದರಾಲಿ ಇಂಟು ಬ್ರಿಟಿಷರು 1780 82. ಟಿಪ್ಪು ಇಂಟು ಬ್ರಿಟಿಷರು 1782 84. ಟಿಪ್ಪು ಮತ್ತು ಬ್ರಿಟಿಷರು 1784 ಮೇ 11. ಮಂಗಳೂರು ಕರಾರು ಕಾರಣಗಳು. 1. 1770-71ರಲ್ಲಿ ಮರಾಠ ಪೇಶ್ವೆ ಮಾಧವರಾವ್ ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಅವರ ವಿರುದ್ಧ ಸಹಾಯ ಯಾಚಿಸಿದ ಹೈದರ್ಗೆ ಬ್ರಿಟಿಷರು ಮದರಾಸಿನ ಕರಾರಿನಂತೆ ಸಹಕರಿಸಲಿಲ್ಲ. 2. ಫ್ರೆಂಚರಿಗೆ ಸೇರಿದ್ದ ಪಾಂಡಿಚೇರಿ ಮಾಹೆಯನ್ನು ಬ್ರಿಟಿಷರು ಕ್ರಿಸ್ತಶಕ 1779ರಲ್ಲಿ ಆಕ್ರಮಿಸಿದ್ದನ್ನು ಹೈದರನು ವಿರೋಧಿಸಿದ. 3. ಮರಾಠರಿಗೆ ಸೇರಿದ ಗುತ್ತಿ ಪ್ರದೇಶಗಳನ್ನು ಹೈದರನು ವಶಪಡಿಸಿಕೊಂಡಿದ್ದನ್ನು ಬ್ರಿಟಿಷರು ವಿರೋಧಿಸಿದರು. ಯುದ್ಧದ ಮಾರ್ಗ. ಮೊದಲ ಹಂತ. ಯುದ್ಧದ ಪೂರ್ವಾರ್ಧದಲ್ಲಿ ಕರ್ನಲ್ ಬೇಲಿಯನ್ನು ಪುಲಿಲೂರ್ ಕದನದಲ್ಲಿ ಹೈದರನು ಸೋಲಿಸಿ ಫೋರ್ಟನೋವಾ ಹಾಗೂ ಕಾಂಜೀವರಂಗಳನ್ನು ಲೂಟಿ ಮಾಡಿದನು. ಅಲ್ಲದೆ ನವಾಬನ ಕರ್ನಾಟಕದ ರಾಜಧಾನಿಯಾದ ಆರ್ಕಾಟನ್ನು ವಶಪಡಿಸಿಕೊಂಡನು. ಮದರಾಸಿನ ಬ್ರಿಟಿಷರ ಸೋಲಿನ ಭೀತಿಯಿಂದ ಬಂಗಾಳದ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಸರ್ ಐರ್ಕೋಟ್ನ ನೇತೃತ್ವದಲ್ಲಿ ಸೇನೆಯನ್ನು ಕಳಿಸಿದನು. ಈ ನಡುವೆ ಹೈದರಾಲಿಯು ಬೆನ್ನೆಪಣೆ ರೋಗಗ್ರಸ್ತವಾಗಿ 1782 ಡಿಸೆಂಬರ್ 7ರಂದು ಆಂಧ್ರದ ನರಸಿಂಗರಾಯಪೇಟೆಯ ಬಿಡಾರದಲ್ಲಿ ಸಾವನ್ನಪ್ಪಿದನು. 2ನೇ ಹಂತ. ಕೋಲಾರದಲ್ಲಿ ಹೈದರನ ಶವ ಸಂಸ್ಕಾರವನ್ನು ಮುಗಿಸಿದ ಟಿಪ್ಪು ಯುದ್ಧವನ್ನು ಮುಂದುವರಿಸಿ 1783ರಲ್ಲಿ ಬಿದನೂರನ್ನು ವಶಪಡಿಸಿಕೊಂಡು ತಂಜಾವೂರು ಮತ್ತು ವಾಂಡಿವಾಶ್ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದನು. ಮಂಗಳೂರಿನ ಕಡೆ ಧಾವಿಸಿದಾಗ ಬ್ರಿಟಿಷರು ಯುದ್ಧ ನುಲಿಗಡೆಗೆ ಮುಂದಾಗಿ ಶಾಂತಿಯ ಭಿಕ್ಷೆಯನ್ನು ಬೇಡಿದರು. ಹಾಗಾಗಿ ಮದರಾಸಿನ ಬ್ರಿಟಿಷ್ ಸರ್ಕಾರದ ಗವರ್ನರ್ ಮೆಕಾರ್ಟನ್ ಮತ್ತು ಟಿಪ್ಪುವಿನ ನಡುವೆ 11 ಮೇ 1784ರಲ್ಲಿ ಮಂಗಳೂರು ಶಾಂತಿ ಒಪ್ಪಂದ ಏರ್ಪಟ್ಟಿತು. 1784ರ ಮಂಗಳೂರು ಕರಾರುಗಳು. 1. ಜರುಗುತ್ತಿದ್ದ 2ನೇ ಆಂಗ್ಲೋ ಮೈಸೂರು ಯುದ್ಧವು ನಿಂತಿತು. 2. ಎರಡು ಪಕ್ಷದವರು ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಡುವುದು. 3. ಉಭಯ ಪಕ್ಷದವರು ಯುದ್ಧ ಸಮಯದಲ್ಲಿ ಬಂಧಿಸಿದ ಕೈದಿಗಳನ್ನು ಬಿಡುವುದು. 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ.
ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1792 92. ಶ್ರೀರಂಗಪಟ್ಟಣ ಒಪ್ಪಂದ 1792 ಮಾರ್ಚ್ 4. ಟಿಪ್ಪು ಮತ್ತು ಬ್ರಿಟಿಷರು, ಟಿಪ್ಪು ಮತ್ತು ಕಾರ್ನ್ವಾಲಿಸ್. ಕಾರಣಗಳು: 1. ಟಿಪ್ಪು 26 ಡಿಸೆಂಬರ್ 1789 ತಿರುವಾಂಕೂರಿನ ಮೇಲೆ ಆಕ್ರಮಣವೆಸಗಿದ್ದು. 2. ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕೆಂಬ ಕಾರ್ನ್ವಾಲಿಸ್ನ ಬಯಕೆ. 3. ಬ್ರಿಟಿಷರನ್ನ ಹೊರಹಾಕಬೇಕೆಂಬ ಛಲದಿಂದ ಟಿಪ್ಪು ಫ್ರಾನ್ಸ್, ಟರ್ಕಿ, ಇರಾನ್ ದೇಶಗಳೊಂದಿಗೆ ರಾಯಭಾರ ಸಂಪರ್ಕವನ್ನು ಹೊಂದಿದ್ದು ಇದು ಬ್ರಿಟಿಷರಿಗೆ ಹಿಡಿಸದಾಗಿತ್ತು. ಯುದ್ಧದ ಮಾರ್ಗ: ಮೊದಲ ಹಂತ 1790 ಜನರಲ್ ಮ್ಯಾಡಸ್ನ ನೇತೃತ್ವದಲ್ಲಿನ ದಾಳಿಯನ್ನು ಟಿಪ್ಪು ಮಣ್ಣು ಮುಕ್ಕಿಸಿದನು. ಇದನ್ನರಿತ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸನು ಸ್ವತಃ 1790 ಡಿಸೆಂಬರ್ನಲ್ಲಿ ಸೇನೆಯ ನಾಯಕತ್ವವನ್ನು ವಹಿಸಿ ವೆಲ್ಲೂರು, ಅಂಬೂರುಗಳ ಮೂಲಕ ಹೊರಟು ಬೆಂಗಳೂರನ್ನು 1791 ಆಕ್ರಮಿಸಿದನು. ನಂತರ ರಾಜಧಾನಿ ಶ್ರೀರಂಗಪಟ್ಟಣದತ್ತ ನಡೆದ ಕಾರ್ನ್ವಾಲಿಸನು 9 ಮೈಲಿ ದೂರವಿರುವ ಅರಕೆರೆಯಲ್ಲಿ ಜರುಗಿದ ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿದನು. 1792 ಫೆಬ್ರವರಿ 5ನೇ ತಾರೀಕಿನಂದು ಶ್ರೀರಂಗಪಟ್ಟಣದ ಮೇಲೆ ಆಕ್ರಮಣವೆಸಗಿದಾಗ ಟಿಪ್ಪು ಸೋತು ಶರಣಾಗತನಾದನು. ಪರಿಣಾಮವಾಗಿ ಶ್ರೀರಂಗಪಟ್ಟಣದ ಒಪ್ಪಂದವು 1792 ಮಾರ್ಚ್ 4 ಏರ್ಪಟ್ಟಿತು. ಕರಾರುಗಳು: 1. ನಡೆಯುತ್ತಿದ್ದ ಯುದ್ಧವು ನಿಲುಗಡೆಯಾಯಿತು. 2. ಟಿಪ್ಪು ತನ್ನ ಅರ್ಧದಷ್ಟು ರಾಜ್ಯವನ್ನು ತ್ರಿಪಕ್ಷೀಯ ಒಕ್ಕೂಟಕ್ಕೆ ನೀಡಿದನು. 3. ಯುದ್ಧ ವೆಚ್ಚವಾಗಿ ಟಿಪ್ಪುವು 30 ಲಕ್ಷ ಪೌಂಡ್ಗಳನ್ನು ಕೊಡಬೇಕಾಯಿತು. 4. ಮೊದಲ ಕಂತಾಗಿ 1,65 ಲಕ್ಷ ರೂಪಾಯಿಗಳನ್ನು ತಕ್ಷಣವೇ ಕೊಡುವುದು. 5. ಉಳಿದ ಹಣವನ್ನು ನೀಡುವ ತನಕ ತನ್ನ 2 ಮಕ್ಕಳನ್ನು ಒತ್ತೆಯಾಳನ್ನಾಗಿರಿಸುವುದು. ಪರಿಣಾಮಗಳು: 1. ಟಿಪ್ಪು ಆರ್ಥಿಕವಾಗಿಯೂ ಮತ್ತು ಸೈನಿಕವಾಗಿಯೂ ಬಹಳಷ್ಟು ಕ್ಷೀಣಿಸಿದನು. 2. ಟಿಪ್ಪುವಿಗೆ ಶ್ರೀರಂಗಪಟ್ಟಣ ಒಪ್ಪಂದವು ತುಂಬಾ ಅವಮಾನಕರವಾದ ಕುರುಹು ಆಯಿತು. 3. ಬ್ರಿಟಿಷರ ಮೇಲೆ ರೋಷ ಮತ್ತಷ್ಟು ಬಿಗಡಾಯಿಸಿತು. 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ. 1799 ಟಿಪ್ಪು ಇಂಟು ತ್ರಿಪಕ್ಷೀಯ ಒಕ್ಕೂಟ, ಬ್ರಿಟಿಷ್, ಮರಾಠ, ಹೈದರಾಬಾದಿನ ನಿಜಾಮ. ಕದನಗಳು: ಮಳವಳ್ಳಿ ಕದನ, ಜನರಲ್ ಹ್ಯಾರಿಸ್ ಇಂಟು ಟಿಪ್ಪು 1799 ಮಾರ್ಚ್ 27. ಸಿದ್ದೇಶ್ವರ ಕದನ, ಮ್ಯಾಡೋಸ್ ಇಂಟು ಟಿಪ್ಪು 1799 ಮಾರ್ಚ್ 15. ಶ್ರೀರಂಗಪಟ್ಟಣದ ಕದನ, ಟಿಪ್ಪುವಿನ ಅಂತ್ಯ 1799 ಮೇ 4. ಕಾರಣಗಳು: ಅರೇಬಿಯಾ, ಪರ್ಷಿಯಾ, ಕಾಬೂಲ್, ಕಾನ್ಸ್ಟಾಂಟಿನೋಪಲ್, ಮಾರಿಷಸ್, ಫ್ರಾನ್ಸ್ ಇವುಗಳೊಂದಿಗೆ ಟಿಪ್ಪು ಹೊಂದಿದ್ದ ಸಂಪರ್ಕಗಳು ಬ್ರಿಟಿಷರನ್ನು ಧೃತಿಗೆಡಿಸಿದ್ದು. 2. ಟಿಪ್ಪು ಫ್ರಾನ್ಸ್ನ ಜಾಕೋಬಿನ್ ಕ್ಲಬ್ ಅನ್ನು ಸೇರಿದ್ದು. 3. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪದೆ ಟಿಪ್ಪು ತಿರಸ್ಕರಿಸಿದ್ದು. 4. ದಖನಿನಲ್ಲಿ ಟಿಪ್ಪುವಿನ ನಾಶ ಆಗದ ಹೊರತು ಅಲ್ಲಿ ಬ್ರಿಟಿಷರ ಸಾರ್ವಭೌಮತ್ವ ಅಸಾಧ್ಯವೆಂದು ವೆಲ್ಲೆಸ್ಲಿ ಭಾವಿಸಿದ್ದನು. ಯುದ್ಧದ ಗತಿ: ನೂರ್ಕಾಲ ಬದುಕುವುದಕ್ಕಿಂತ ಹುಲಿಯಂತೆ 3 ದಿವಸ ಬದುಕುವುದು ಲೇಸು ಎಂಬುದು ನಾಣ್ಣುಡಿಯನ್ನು ಮೆಲುಕು ಹಾಕಿದ ಟಿಪ್ಪು ಯುದ್ಧಕ್ಕೆ ಅಣಿಯಾದನು. 1799 ಪ್ರಾರಂಭವಾಯಿತು. ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜನರಲ್ ಹ್ಯಾರಿಸ್ನನ್ನು ಸೇನಾ ದಂಡನಾಯಕನಾಗಿ ನೇಮಿಸಿ ಈತನ ಅಧೀನದಲ್ಲಿ ಆರ್ಥರ್ ವೆಲ್ಲೆಸ್ಲಿ, ಜನರಲ್ ಸ್ಟುಯರ್ಟ್ ರೀಡ್ ಹಾಗೂ ಬ್ರೌನ್, ಮರಾಠರು ಮತ್ತು ನಿಜಾಮನು ಟಿಪ್ಪುವಿನ ಮೇಲೆ ಎರಗಿದನು. ಸಿದ್ದೇಶ್ವರ ಮತ್ತು ಮಳವಳ್ಳಿ ಕದನದಲ್ಲಿ ಜನರಲ್ ಹ್ಯಾರಿಸ್ನನು ಟಿಪ್ಪುವನ್ನು ಸೋಲಿಸಿದರು. ಶ್ರೀರಂಗಪಟ್ಟಣದಲ್ಲಿನ ಟಿಪ್ಪುವಿನ ಸುಳಿವನ್ನು ದೇಶದ್ರೋಹಿ ಮೀರ್ ಸಾದಿಕ್ನಿಂದ ತಿಳಿದ ಬ್ರಿಟಿಷರು 1799 ಮೇ 1 ಶ್ರೀರಂಗಪಟ್ಟಣದ ಕೋಟೆಯೊಳಗೆ ನುಗ್ಗಿ ಟಿಪ್ಪುವಿನ ಮೇಲೆ ದಾಳಿ ಮಾಡಿದರು. ಕೊನೆಯವರೆಗೂ ವೀರಾವೇಶದಿಂದ ಹೋರಾಡಿದ ಟಿಪ್ಪು ಬ್ರಿಟಿಷ್ ಸೇನಾನಿಯೊಬ್ಬನ ಗುಂಡೇಟಿಗೆ 1799 ಮೇ 4 ನೆಲಕ್ಕುರುಳಿದನು. ಬ್ರಿಟಿಷ್ ಸೇನೆ ವಿಜಯಿಯಾಯಿತು. ಪರಿಣಾಮಗಳು: 1. ಮೈಸೂರಿನ ಹುಲಿ ಎಂದೇ ಖ್ಯಾತನಾದ ಹಾಗೂ ಬ್ರಿಟಿಷರಿಗೆ ಸಿಂಹ ಸ್ವಪ್ನವನಾದ ಟಿಪ್ಪು ಮರಣ ಹೊಂದಿದನು. 2. ಈತನ ಕುಟುಂಬವನ್ನು ವೆಲ್ಲೂರಿನಲ್ಲಿ ಬಂಧಿಸಿದನು. ನಂತರ ಕೋಲ್ಕತ್ತಾಕ್ಕೆ ರವಾನಿಸಲಾಯಿತು. 3. ಮೈಸೂರು ಸಂಸ್ಥಾನವನ್ನು ಹರಿದು ಹಂಚಿಕೊಳ್ಳಲಾಯಿತು. 4. ಮೈಸೂರು ಸಂಸ್ಥಾನದಲ್ಲಿ 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಮೈಸೂರಿನ ಸಿಂಹಾಸನದ ಮೇಲೆ ಕೂರಿಸುವುದರೊಂದಿಗೆ ಅರಸರ ಆಡಳಿತ ಪುನರ್ ಸ್ಥಾಪಿಸಿದಂತಾಯಿತು. 5. ಮೈಸೂರು ಅರಸರ ಆಡಳಿತವು ಪುನರ್ ಸ್ಥಾಪಿಸಿದಂತಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಯಿತು. 6. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವ ಸ್ಥಾಪನೆಯಾಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.